ನಮ್ಮ ಕೊಡೋರು ಅದಕ್ಕೆ ಕಡಿಮೆ ಆಕಾಗತ್ತೀವಿ ಅಂತೇಳಿ ಅಟ್ಲೀಸ್ಟ್ ಎಚ್ಚರ ಕೊಟ್ಟು ನೋಡಾಗ್ರಿ. ನಮ್ಮ ಆರೋಗ್ಯ ಉಳಿಯೋಂಗೆ, ನಮ್ಮ ಶಿಕ್ಷಣ ಸಿಗುವಂಗೆ, ಎಲ್ಲರಿಗೂ ಫ್ರೀಯಾಗಿ ಇವತ್ತು ಶಿಕ್ಷಣ ಸಿಗ್ತದಿಲ್ಲ ಅಂತಲ್ಲ ದುಡ್ಡಿದ್ದವ್ರಿಗೆ, 6 ಗಂಟೆದವ್ರಿಗೆ ಬಂದು ಇವತ್ತು LKG ನಾವು ನಮ್ಮ ಮಕ್ಕಳು ಹಾಕ್ಬೇಕಾದ್ರೆ ದೊಡ್ಡ ಸ್ಕೂಲ್ದಲ್ಲೇ, ಪ್ರೈವೇಟ್ ಸ್ಕೂಲ್ದಲ್ಲೇ ಕಡಿಮೆ ಅಂದರು 15, 20, 30, 40, 50 ಸಾವಿರಗಳೇ ಡೊನೇಷನ್ ಕೊಡ್ಬೇಕಾಗ್ತದೆ. ಅದು ಕೇವಲ 10% ಜನ ಏನಂದಾರ ಅವ್ರು ತಮ್ಮ ಮಕ್ಕಳ ಮಾತ್ರ ಕಲಿಸ್ತಾರೆ. 90% ಜನ ಸರ್ಕಾರ ಸಾರಿಗೆ ಹೋಗ್ಬೇಕು. ಸರ್ಕಾರ ಸಾರಿಗೆ ಏನದಪ್ಪ ನಿಮಗೆ ಗೊತ್ತದ, ಸರಿಯಾಗಿ ಟೈಮ್ ಬರೋದಿಲ್ಲ, ಬಿಸಿ ಊಟ ಅಂತ ಓಡಾಡ್ತಾ ಇರ್ತಾರೆ, ಕಲಿಸೋ ಪ್ರಮಾಣ ಕಡಿಮೆ. ಒಂದು 2 ಕ್ಲಾಸ್ 3 ಕ್ಲಾಸ್ ಕೂಡ ಒಂದು ಕಡೆ ಕ್ಲಬ್ ಮಾಡಿ ಕ್ಲಾಸ್ ತೊಗೊಳ್ತಾ ಇರ್ತಾರೆ. ಟೀಚರ್ ಸಂಖ್ಯೆ ಕಡಿಮೆ, ಅದಕ್ಕೆ ಕೇಳಿಕೊಳ್ಳಿಲ್ಲ. ಅನೇಕ ಕಡೆ ಶಾಲೆಯಲ್ಲಿ ಟೀಚರ್ಗಳಿಲ್ಲ ಅಂತ ಅವ್ರು ಹೇಳ್ತಾರೆ. ಜೊತೆ ಟೀಚರ್ ಹೆಚ್ಚಾಗಿದ್ದಾರೆ, ಅಲ್ಲಿ ಹುಡುಗರಿಲ್ಲ ಅಂತ ಹೇಳ್ತಾರೆ. ಏನೋ ಕಾರಣ ಹೇಳ್ತಾರೆ. ಅದು ನಮ್ಮಲ್ಲಿ ಕನ್ನಡದ ಗಾದಿ ಮೇಲೆ ಕುಣಿಲಾರ್ದಕ್ಕೆ ನೆಲ ಡೊಂಕ ಅಂದು ಅಂತ ಹಂಗೇನು ಹೇಳ್ತಾ ಹೋಗ್ತಾ ಇರ್ತಾರೆ. ಎಲ್ಲ ಸೌಲಭ್ಯಗಳು ಒದಗಿಸಿ ನಮ್ಮ ಶಿಕ್ಷಣಕ್ಕೆ ಕೊಟ್ಟರೆ ಒಳ್ಳೆಯ ಶಾಲೆ, ಒಳ್ಳೆಯ ವಾತಾವರಣ, ನೀರ, ಶೌಚಾಲಯಗಳು, ಒಳ್ಳೆಯ ಶಿಕ್ಷಕರು ಕೊಟ್ಟರೆ ನಮ್ಮ ತಂದೆ ತಾಯಿಗಳು, ನಮ್ಮ ಪೇರೆಂಟ್ಸನ್ನು ತಮ್ಮ ಮಕ್ಕಳೆಲ್ಲ ಕಳಿಸ್ತಾರೆ ಸರ್ಕಾರ ಸಾರಿಗೆ. ಈ ಸರ್ಕಾರ ಸಾಲಿಗೆ ಹೋದ್ರೆ ಬಿದ್ದಿರ್ತೈತಿ, ಹೋದ್ರೆ ಇದ್ದಿರ್ತೈತಿ, ಎಷ್ಟು ಸಾಲಿಗಳು ಬೇಕಿರಂತವ್ರು. ಟೀಚರ್ ಸರಿಯಾದ ಟೈಮ್ಗೆ ಬರೋದಿಲ್ಲ. ಹಳ್ಳಿಗಾಡೋದ್ರಂತ ಹೆಚ್ಚು ಟೀಚರ್ಗಳು ಎಲ್ಲೂ ಇರ್ತಾರೆ, BO ಆಫೀಸ್ನಾಗ ಮತ್ತೆ ಹೇಳ್ತಿರ್ತಾರೆ. ಸಾಕಷ್ಟು ಜನ ನೋಡ್ಬೋದು ನಾವು. ಸಾಯಂಕಾಲ 5 ಸಾಲಿ ಬಿಟ್ಟು ಮನೆಗೆ ಬಂದಿರ್ತಾರೆ ಅವರು. ಎಷ್ಟು ಜನ ಬೇಕಿತ್ತು ತೋರಿಸೋದು. ಇಂಥ ಅಧ್ವಾನ ಪರಿಸ್ಥಿತಿ. ಹೀಗಾಗಿ ಪಾಲಕರು ತಮ್ಮ ಮಕ್ಕಳನ್ನ ಬಿಸಿ ಊಟ ಹಾಕಿರಿ, ಹೆಚ್ಚು ಊಟ ಹಾಕಿ ನಾವು ಅಲ್ಲರಪ್ಪ ನಾವು ಪ್ರೈವೇಟ್ ಹಸ್ತಾ ಇದ್ದಾರೆ. ಸ್ವತಃ ಮಾಸ್ತರ್ಗಳ ಮಕ್ಕಳನ್ನ ಪ್ರೈವೇಟ್ದಲ್ಲಿ ಎಷ್ಟು ಜನ ಕಲಿತಾ ಇಲ್ಲ. ಸ್ವತಃ ಮಾಸ್ತರ್ಗಳ ಮಕ್ಕಳು ಅಂದಾಗ ಉಳಿದವ್ರು ಎಲ್ಲಿ ಹಾಕ್ಬೇಕ್ರಿ? ಇಲ್ಲೇ ಶಿಕ್ಷಣ ಅಧ್ವಾನ ಇದ್ದದ, ಆರೋಗ್ಯದ ಹಂಗೆ ಅಧ್ವಾನ ಇದ್ದದ. ಎಷ್ಟು ಸರ್ಕಾರದ ದವಾಖಾನೆಗಳು ಮನೆ ರಿಪೋರ್ಟ್ ನೋಡಿದ್ರು ನಾವು ಎಷ್ಟೋ ಹೆಣ್ಮಕ್ಳು ಸತ್ತೋಗ್ಬಿಟ್ಟು ಪ್ರೈವೇಟ್ದಾಗ ದುಡ್ಡು ಕೊಡಬೇಕು, ಅದು ಕೊಡೋಕ್ಕೆ ಶಕ್ತಿ ಇಲ್ಲ. ಗೌರ್ಮೆಂಟ್ಗೆ ಹೋದ್ರೆ ಚಾರ್ಜ್ ಮಾಡುವಂಗಿಲ್ಲ. ಯಾಕಪ್ಪ ಅಂತಂದ್ರೆ ಗೌರ್ಮೆಂಟ್ದಲ್ಲಿ ಡಾಕ್ಟರ್ಸ್ ಇರೋದಲ್ಲ, ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಇವಕ್ಕೆಲ್ಲ ಕೆಲಸ ಮಾಡ್ಬೇಕಾದ್ರೆ ದುಡ್ಡು ಬೇಕು. ಈಗಾಗಲೇ ಗ್ಯಾರಂಟಿ ಸಲುವಾಗಿ 50-60 ಕೋಟಿ ರೂಪಾಯಿ ಹಾಕಾಕಿದ್ದಾರೆ, ದುಡ್ಡಿಲ್ಲ. ಖಜಾನೆ ಖಾಲಿ ಅಂತೇಳಿ ಸ್ವತಃ BJPಗೆ ಆರೋಪ ಮಾಡ್ತಾ ಇದ್ದಾರೆ. ಖಜಾನೆ ಖಾಲಿ ಇದ್ದಾಗ ಕೇಂದ್ರ ಸರ್ಕಾರ ಇದ್ದು ನಮಗೆ ಟ್ಯಾಕ್ಸ್ ತೊಗೊಳ್ತದೆ 4-5 ಲಕ್ಷ ಕೋಟಿ ರೂಪಾಯಿ. ಯಾಕ್ರಿ ಅದರದ 40% ಕೊಡಬಾರ್ದು? 40% ಕೊಟ್ಟರೆ ಎಷ್ಟು ಆಗ್ತದೆ ರೀ? 4 ಲಕ್ಷ ಹೇಳಿದ್ರೆ